ಹಾಗಳಪ್ಪ ಏನು ಮುನಿಯಮ್ಮವರು ಮತ್ತೆ ಅದ್ಮೇಲೆ ಇಬ್ರು ಬಂದ್ಬಿಟ್ಟಿದ್ರೆ ಏನು ಸಮಾಚಾರ? ಏನಾದ್ರು ದಿನಸಿ ಪದಾರ್ಥ ಏನಾದ್ರು ಬೇಕಾಗಿತ್ತಾ? ದಿನಸಿ ಪದಾರ್ಥ ಎಲ್ಲ ಸ್ಟಾಕ್ ಅದ ಕಣಮ್ಮ. ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಭಾಳ ದಿವಸ ಆಯ್ತಲ್ಲ ಮಾತಾಡ್ಸಿ ಮತ್ತೆ ನೋಡ್ಬಿಟ್ಟು ಹೆಂಗಿದ್ದಾರೆ ಏನು ಎತ್ತ ಅಂಗಡಿ ವ್ಯಾಪಾರ ಚೆನ್ನಾಗಿ ಆಗ್ತೈತೆ. ತೋಟದ ಬೇರೆ ತೋಟದ ಹತ್ರ ಬೇರೆ ಮನೆ ಐತೆ, ಮನೆ ಹತ್ರ ಬೇರೆ ಅಂಗಡಿ ಮಾಡ್ಕೊಂಡಿದ್ರೆ ಭಾಳ ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ಹೆಂಗೆ ಏನು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವು ಹೆಂಗ ಸಿಕ್ಬಿಟ್ಟೆ ಕಣ ಹೇಳು. ಭಾಳ ಖುಷಿ ಆಯ್ತು ಕಣೆ ಅಕ್ಕ, ಭಾಳ ಖುಷಿ ಆಯ್ತು. ನಾವು ತೋಟದಲ್ಲಿರೋದ್ರಿಂದ ಇಲ್ಲಿ ಯಾರು ನಮ್ಮನ್ನು ಮಾತಾಡ್ಸಕ್ಕೆ ಬರಲ್ಲ, ಬರೀ ವ್ಯಾಪಾರಕ್ಕೆ ಮಾತ್ರ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ನೀವಾದರೂ ಇದ್ದೀರ ನಮ್ಮ ಯೋಗಕ್ಷೇಮ ವಿಚಾರಿಸಕ್ಕೆ. ಅಂಗಡಿ ಹಾಕಿದ ಮೇಲೆ ಭದ್ರಾವತಿ ಟೌನ್ಗಿಂತ ಏನೋ ಒಂಚೂರು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಚೆನ್ನಾಗಿ ವ್ಯಾಪಾರ ಏನೋ ಚೆನ್ನಾಗಿ ಆಗ್ತೈತೆ, ದೇವ್ರು ಚೆನ್ನಾಗಿಟ್ಟವನೆ. ಇಲ್ಲೇ ಪಕ್ಕದ ತೋಟ ಆಗಿರೋದ್ರಿಂದ ನಮ್ಗೆ ಇನ್ನೂ ಅನುಕೂಲನೇ ಆಯಿತು. ಅತ್ಲಾಗೆ ಇದ್ಲಾಗೆ ತೋಟ ಕೆಲಸನ ಮಾಡ್ಕೋಬೋದು, ಅಂಗಡಿ ಕೆಲಸನ ಮಾಡ್ಕೋಬೋದು. ಅವ್ರು ತೋಟಕ್ಕೆ ಹೋಗಿದ್ದಾರೆ, ಬರ್ತಾರೆ ಇವಾಗ. ಬರ್ರಿ ತಣ್ಣ ಮಜ್ಜಿಗೆ ಕುಡ್ಕೊಂಡು ಹೋಗಿದಾರಂತೆ. ಈ ಬೇಸಿಗೆ ಯಾವಾಗ ಶುರುವಾಯ್ತು ಏನಮ್ಮ ಮುನಿಯಮ್ಮ, ನಾವು ಯಾವಾಗ ಬರೀ ಮೊಸರು ಮಜ್ಜಿಗೆ ತಿಳಿ ಸಾರಿನಾಗೆ ಮತ್ತೆ ಊಟ ಮಾಡ್ತಿರೋದು. ಅದು ಬಿಟ್ಟು ಗಟ್ಟಿ ಸಾರು, ಮಸಾಲೆ ಪದಾರ್ಥ, ಈ ಚಿಕನ್ ಮಟನ್ ಇವನ್ನೆಲ್ಲ ತಿನ್ನಕ್ಕೆ ಹೋಗ್ತಾ ಇಲ್ಲ. ಮೊಸರು ಮಜ್ಜಿಗೆ ತಿಳಿ ಸಾರು, ಹುಳಿ ಮಜ್ಜಿಗೆ ಹುಳಿ ಇವುದ್ರಾಗೆ ಜೀವನ ಮಾಡಿದ್ದೀವಿ. ಇನ್ನೇನು ಸಮಾಚಾರ? ಬರ್ರಿ ಅಕ್ಕ, ಕುತ್ಕೊಳ್ರಿ. ಬರೀ ನಿಂತ್ಕೊಂಡೆ ಮಾತಾಡ್ತೀರಾ? ಬರ್ರಿ ಕುತ್ಕೊಳ್ರಿ. ಮಜ್ಜಿಗೆ ಕುಡಿಯೋದು ಅಂದರೆ ಕುಡಿಯೋಲ್ಲ, ಬರೀ ಅದ್ರಾಗೆ ಇದೀವಿ ಅಂತೀರಾ. ಬರ್ರಿ ಕುತ್ಕೊಳ್ರಿ, ಜ್ಯೂಸ್ ಕೊಡ್ತೀನಿ. ಜ್ಯೂಸು ಪಾಸು ಯಾವುದು ಬೇಡಮ್ಮ, ತಣ್ಣಗೆ ಒಂದು ಲೋಟ ಮಜ್ಜಿಗೆನ ಕೊಡು, ಕುಡಿತೀವಿ. ಮಜ್ಜಿಗೆ ಆದರೆ ಯಾವುದೇ ರಾಸಾಯನಿಕ ಇರಲ್ಲ, ಎಂತ ಇಲ್ಲ, ಪಾನಿ ಏನಲ್ಲ, ಅದು ನ್ಯಾಚುರಲ್ ಆಗಿರುತ್ತೆ, ಅದನ್ನೇ ಕುಡಿತೀವಿ. ಆಯಿತು ಕುತ್ಕೊಳ್ರಕ್ಕ, ನೀವೇನು ಕೇಳೋದೈತಾ, ನಾವು ಕೊಡೋದೈತೆ ಅದ್ಲಾಗೆ. ಕುತ್ಕೊಳ್ರಿ, ತಣ್ಣಗೆ ಮಜ್ಜಿಗೆ ಕುಡೀರಿ, ಮಜ್ಜಿಗೆ ಕುಡಿತಾ ಮಾತಾಡೋಣಂತೆ. ಸರಿ ಆಯಿತು, ಬರ್ರಿ ಕುತ್ಕೊಳ್ರಿ. ಒಳಗಡೆ ಹೋಗಿ ತಣ್ಣಗೆ ಮಜ್ಜಿಗೆ ತಗೊಂಬರ್ತೀನಿ. ನೋಡಿ ಮುನಿಯಮ್ಮ, ನೋಡು, ಇವರು ಹಳ್ಳಿ ಬಿಟ್ಟು ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತಿದ್ರು. ಈಗ ಹಳ್ಳಿ ಮನೆ ಸೇರ್ಕೊಂಡು ತೋಟದಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಅಂಗಡಿ ಮಾಡ್ಕೊಂಡು ನೋಡು ಈ ಥರ ದಿನಸಿ ಪದಾರ್ಥ ಎಲ್ಲ ಮಾಡ್ಕೊಂಡು ತೋಟ ನೋಡ್ಕೊಂಡಿದ್ರು. ಎಷ್ಟು ಆಧಾರ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಸಂಸ್ಕೃತಿ ಐತೆ. ಹೋಗೋದನ್ನ ಬರೋದನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡತ್ಲಾಗೆ. ಬಂದ ತಕ್ಷಣ ಏನು ಕುಡಿತೀರಾ, ಕುತ್ಕೊಳ್ರಿ, ಮಾತಾಡ್ರಿ ಅಂತ ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಅತ್ಲಾಗೆ. ಒಳ್ಳೆ ಸುಂದರಮ್ಮ ಇವರು. ಬಾ ಕುತ್ಕ ತಣ್ಣಗೆ. ಅಕ್ಕ ತಗಡಕ್ಕ ಕುಡೀರಿ, ತಣ್ಣ ಮಜಾ ಮಾಡ್ಕೊಂಬಿ. ಕುಡಿದು ಮೈ ತಣ್ಣ ಮಾತಾಡ್ರಿ. ಬಾ ಕೊಡಮ್ಮ. ಜೀವ ತಣ್ಣಗಾಯ್ತು, ಮಜ್ಜಿಗೆ ಕುಡಿದು ಜೀವ ತಣ್ಣಗಾಯ್ತು. ಈ ಥರ ಮಜ್ಜಿಗೆನ ಭಾಳ ಚೆನ್ನಾಗಿ ಮಾಡಿದ್ದೆ ಸುಂದರಮ್ಮ. ಶುಂಠಿ ಪೇಸ್ಟ್ ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ದೆ ನೋಡು. ನಾವು ಇದೇ ಥರ ಮನೇಲಿ ಮಜ್ಜಿಗೆ ಮಾಡ್ತೀವಿ. ದಿನಕ್ಕೆ 2 ಸರಿ ಮಜ್ಜಿಗೆ ಕುಡಿತೀವಿ. ಮಜ್ಜಿಗೆ ಕುಡಿದ್ರೆ ದೇಹ ತಣ್ಣಗಿರುತ್ತೆ. ಇಲ್ಲಾಂತಂದರೆ ನೋಡಮ್ಮ, ಈ ಮಸಾಲೆ ಪದಾರ್ಥಗಳೆಲ್ಲ ತಿಂದು ಈಟ್ ಆಗ್ಬಿಟ್ಟು ಅದ್ರಾಗೆ ಅಲ್ಲೂರಿ ಇಲ್ಲೂರಿ ಅನ್ನೋಂಗಾಗುತ್ತೆ. ಅದಕ್ಕೆ ಮಜ್ಜಿಗೆ ಮೊಸರು ತಿಳಿಸಾರು ಅಂತ ಇದ್ದೀವಿ. ಮೊಸರನ್ನ ಒಂದ್ಸರಿ ಮಿಕ್ಸಿ ಮಾಡಿ ಗರ್ರ ಅನ್ಸ್ಬಿಟ್ರೆ ಆವಾಗ ಈಟ್ ಗೀಟ ಆಗಲ್ಲ ಮೊಸರು. ಕರೆಕ್ಟಾಗಿ ಹೇಳಿದ್ರೆ ಕಣಕ, ಕರೆಕ್ಟಾಗಿ ಹೇಳಿದ್ರೆ. ನಾವು ಅಷ್ಟೇ ಮಸಾಲೆ ಗಿಸಾರಿ ಜಾಸ್ತಿ ನಾನು ಹಾಕಲ್ಲ, ಬರೀ ತಿಳಿಸಾರು ಮಜ್ಜಿಗೆ ಹುಳಿನೇ ಜಾಸ್ತಿ ಮಾಡ್ಕೊಂಡು ಊಟ ಮಾಡೋದು. 3-4 ದಿನಕ್ಕೊಂದ್ಸರಿ ಎಣ್ಣೆ ಕುಡಿತೀವಿ. ದಿನ ಕುಡಿದ್ರೆ ತಂಪಾಗುತ್ತೆ ಅಂತ ಹೇಳ್ಬಿಟ್ಟು 3-4 ದಿನಕ್ಕೊಂದ್ಸರಿ ಎಣ್ಣೆ ಕುಡಿತೀವಿ. ಬಿಡತ್ಲಾಗೆ ನೀವಂತೂ ಆರೋಗ್ಯನ ಭಾಳ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ. ಭಾಳ ಖುಷಿ ಆಗಿಬಿಡತ್ಲಾಗೆ. ನೀನು ಕಂಡು ಮಾತಾಡ್ಸಿದ್ದು ಭಾಳ ಖುಷಿ ಆಯ್ತತ್ಲಾಗೆ. ಇರಕ್ಕ, ಸ್ವಲ್ಪ ಹೊತ್ತು ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿವರಂತೆ. ಇವತ್ತೇನು ಅಂಗಡಿ ರಜಾ ಮಾಡಿದ್ದೀರಮ್ಮ ನೀವು? ಕಣಕ, ಅವ್ರು ಬೇರೆ ತೋಟಕ್ಕೆ ಹೋಗಿದ್ರ. ನನಗೆ ಯಾಕೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಅಂಗಡಿ, ಅದಕ್ಕೆ ಅಂಗಡಿ ತೆಗೆದಿಲ್ಲ. ಇವಾಗ ಮುಚ್ಚಿದ್ದೀವಿ, ನಾಳೆ ಬೆಳಗ್ಗೆ ಓಪನ್ ಮಾಡ್ತೀವಿ. ಅದಕ್ಕೆ ಏನು ನೀನು ಇಷ್ಟೊಂದು ಫ್ರೀ ಆಗಿರೋದು? ಇಲ್ಲಾಂದ್ರೆ ಅಂಗಡಿ ತೆಗಿರ್ತಿದ್ದೆ. ಯಾರಾದ್ರು ಜನರು ಬಂದರೆ ವ್ಯಾಪಾರಕ್ಕೆ ಅಂಗಡಿ ಕುತ್ಕೋಬೇಕಲ್ಲ, ಅದಕ್ಕೆ ನೀನು ಇಷ್ಟೊಂದು ಫ್ರೀ ಆಗಿದೆ ಕಣ ಹೇಳು. ನಾವು ಒಳ್ಳೆ ಸಮಯಕ್ಕೆ ಬಂದಿದ್ದೀವಿ, ಇಲ್ಲಾಂದರೆ ಇಷ್ಟು ಚೆನ್ನಾಗಿ ಇಷ್ಟೊತ್ತು ಫ್ರೀಯಾಗಿ ಮಾತಾಡೋಕ್ಕೆ ಎಲ್ಲ ಆಗ್ತಿತ್ತು ಹೇಳು. ಅದು ಸರಿನೇ ಕಣ ಹೇಳು. ನೀವು ಬಂದಿದ್ದು ಒಳ್ಳೆ ಟೈಮಿಗೆ, ಒಳ್ಳೆ ಚೆನ್ನಾಗಾಯ್ತು. ಆದ್ರೂ ಏನೋ ಒಂಚೂರು ಬಾಯಕ್ಕೆ ಒಯ್ಕೊಳ್ಳೋಕ್ಕೆ ಒಂಚೂರು ತಣ್ಣು ಕೊಟ್ಟಿದ್ದೀನಲ್ಲ, ಅಷ್ಟೇ ಖುಷಿ. ಸ್ವಲ್ಪ ತರಿ ಅಡುಗೆ ಮಾಡಿಬಿಡ್ತೀನಿ. ಅಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ ಕಣಮ್ಮ ನೀನು. ನಾವೇನೋ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದು, ಅಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ ನೀನು. ಚೆನ್ನಾಗಿದೆಯಾ? ಚೆನ್ನಾಗಿದ್ದು ಬಿಡು, ನಾವು ಹೋಗ್ತೀವಿ ಮನೆ ತಕ್ಕೆ. ಇನ್ನೊಂದ್ಸರಿ ಯಾವಾಗಾರು ಬಂದಾಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇಲ್ಲ ಮನೆಗಿದ್ದು ಆಮೇಲೆ ಬೆಳಗ್ಗೆ ಹೋಗ್ತೀವಿ ಮನೆಗೆ. ಈಗ ಒಂಚೂರು ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀವಿ. ಹೌದೌದು, ಅದ್ಮೇಲೆ ಅಕ್ಕ ಹೇಳ್ತಿರೋದು ಕರೆಕ್ಟು. ನಾವು ಹಿಂಗೆ ಒಂಚೂರು ತೋಟದ ಹತ್ರ ಬಂದಿದ್ವಿ, ಅವಾಗ ನೀನು ನೋಡಿ ಹಂಗೆ ಯಾಕೆ ಹೋಗೋದು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇತ್ತ ಬಂದ್ವಿ. ಅದು ಸರಿ, ಇವಾಗೇನೋ ಊರಾಗೆ ಚೆನ್ನಾಗಿ ಮಳೆ ಆಗಿ ಇವಾಗೆಲ್ಲ ಕೋಳಿ ಗಿಳಿ ಕುಯ್ತಿದಾರಂತೆ, ಹೌದೇ? ಹೌದಮ್ಮ, ಹೌದು. ನಿನಗೆ ಗೊತ್ತಿಲ್ವೇ, ಈ ಊರಾಗೆ ಚೆನ್ನಾಗಿ ಮಳೆ ಆಗೈತೆ, ಕಿಸ ಈಟು ಅಂತ ಹೇಳ್ಬಿಟ್ಟು ಯಾರು ಕೋಳಿ ಕುರಿ ಮಟನ್ ಏನು ತಿಂತಿರ್ಲಿಲ್ಲ. ಅದಕ್ಕೆ ಇವಾಗ ಬರೀ ಮಳೆ ಬಿದ್ದು ಭೂಮಿ ತಂಪಾಗೈತಲ್ಲ, ಹಂಗಾಗಿ ದೇವರು ದಿಂಡ್ರಿಗೆ ಕೋಳಿ ಕೊಯ್ದು ಪೂಜೆ ಮಾಡ್ಕೊಂಡು ಎಲ್ಲರ ಮನೇಲೂ ಮಟನ್ನು ಮೀನು ಎಲ್ಲ ಮಾಡ್ತಿದ್ದಾರೆ. ಕೋಳಿಗಳಂತೂ ವಾರದಲ್ಲಿ 2 ಸರಿ ಮಾಡ್ತಾರೆ. ಅಬ್ಬಬ್ಬಬ್ಬಬ್ಬ, ವಾರದಾಗೆ 2 ಸರಿ ಚಿಕನ್ ಮಾಡ್ತಾರೆ ಊರಗಳವ್ರ ಜನ. ಹಂಗಾರು ಬಿಡತ್ಲಾಗೆ ಊರು ಜನ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಅನ್ನಂಗಾಯ್ತು. ಈ ಮಳೆನೂ ಅಷ್ಟೇ, ಈ ಮಳೆ ಬರ್ತಾ ಇದ್ದಾಗ ಬಿಸಿಲು ಏನು ರಮ 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 ಅಂತ ಹಂಗೆ ರಮಿಸ್ತಿರೋದು. ಈ ಬಿಸಿಲಿಗೆ ಬೆಳಗ್ಗೆ 6 ಗಂಟೆಗೆ ಹೋದ್ರೆ 1 ಗಂಟೆಗೆಲ್ಲ ಕೆಲಸಕ್ಕೆ ಹೋದಾರೆಲ್ಲ ಮನೆಗೆ ಬಂದ್ಬಿಡೋರು. ಮಧ್ಯಾಹ್ನ 1ರಿಂದ 4-5 ಗಂಟೆ ತನಕ ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ ಸುಮ್ಮನೆ. ಈಗ ಒಳ್ಳೆ ಚೆನ್ನಾಗಾಯ್ತತ್ಲಾಗೆ ಮಳೆ ಬಂದು, ಆದರೂ ಸ್ವಲ್ಪ ಕಾವೈತೆ. ಈಗ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ಭೂಮಿ ತಂಪಾದ ಕೂಡಲೇ ಆಲೇ ಕೋಳಿ ಗಿಳಿ ಎಲ್ಲ ಕೊಯ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರೆ ಜನ. ಮಾಡಲಿ ಜನ ಚೆನ್ನಾಗಿದ್ರೇ ನಾವು. ನಾನು ಅದಕ್ಕೆ ಅಂತಿದ್ದೆ, ಮಸಾಲೆ ಪದಾರ್ಥಗಳು ಯಾಕೆ ಇಷ್ಟೊಂದು ಸೇಲ್ ಆಗ್ತದೆ ಬೇಸಿಗೆಗೆ ಅಂತ ಅಂದ್ಕೊಂಡಾಗ ಉತ್ತರ ನಿಮ್ಮಿಂದ ಸಿಕ್ತು ಬಿಡ್ರಿ ಅತ್ಲಾಗೆ.
ಹ್ಞೂ ಕಣಮ್ಮ ಹ್ಞೂ ಏನು ಕಡಿಮೆ ಇವಾಗ ಕುಳಿ ಕೊಯ್ತವ್ರೆ ಊರಾಗೆ ಅಯ್ಯಪ್ಪ ಗಿರಿರಾಜ ಅಂತೆ ಟರ್ಕಿ ಅಂತೆ ಏನೇನು ಕೋಳಿ ತಂದುಬಿಟ್ಟು ಕೊಯ್ತಾರೆ ಫೈಟ್ರ್ ಕೋಳಿಗಳು ತಂದು ಕೊಯ್ಕೊಂಡು ತಿಂತಾರೆ. ಈ ಮಳೆ ಬಂದಿರೋದಕ್ಕೂ ಅದಕ್ಕೂ ಭೂಮಿ ತಂಪಾಗ್ಬಿಟ್ಟೈತಾ ಎಲ್ಲಿ ಬಾಡಿ ಕೋಲ್ಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಜನ ಎಲ್ಲ ಚಿಕನ್ ತಿನ್ನೋಕೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ತಿಂದು ಹೇಳತ್ಲಾಗೆ ಈ ಬೇಸಿಗೆಲಿ ಮಟನ್ ಚಿಕನ್ ತಿಂದು ಆದ್ರೆ ತಿಂಗಳಂಗಟ್ಲೆ ಆಗಿರುತ್ತೆ. ಇವಾಗ ಮಳೆ ಬಂದಿರೋಕ್ಕೆ ಭಾಳ ತಂಪಾಗಿರೋಕ್ಕೆ ಚಿಕನ್ ಮಟನ್ ಜನ ತಿನ್ನೋಕೆ ಶುರು ಹಚ್ಕೊಂಡ್ರೆ ಒಳ್ಳೇದೇ ಬಿಡತ್ಲಾಗೆ. ಹೆಂಗಿದ್ರೆ ಚಿಕನ್ ಮಟನ್ ತಿನ್ನೋರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ, ಹಂಗೆ ನಮ್ಮ ದಿನಸಿ ಪದಾರ್ಥದ ಅಂಗಡಿಗೆ ಒಳ್ಳೆ ವ್ಯಾಪಾರ ಆಗ್ತದೆ, ನಿಮಗೂ ಬಾಯಿ ರುಚಿ ಸಿಗ್ತದೆ. ನಿಮ್ಮ ಮನೇಲಿ ಎಷ್ಟು ಕುಳಿ ಕೊಯ್ದ್ರಿ? ಓಹೋ ಆಗಳ ಕುಚೇಲದ ಮನೆಗೆ ಕೃಷ್ಣ ಬಂದಾಗಾಯ್ತು. ಅಲ್ಮೇಲಮ್ಮ ಮತ್ತೆ ಮುನಿಯಮ್ಮರು ಬಂದಿದ್ರು. ಕುಚೇಲನ ಮನೆಗೆ ಕೃಷ್ಣ ಬಂದಾಗಾಯ್ತು. ಏನು ಇಲ್ಲಿ ನಿಂತ್ಕೊಂಡಿದ್ದೀರಾ? ನಡೀರಿ ಒಳಗಡೆ ಕೂತ್ಕೊಂಡು ಮಾತಾಡೋಣ. ನಾನು ಕರೆದೆ ಕಣ್ರಿ, ಅವ್ರು ಒಳಗಡೆ ಬರೋದಂತೆ ಇಲ್ಲೇ ಗಾಳಿ ಚೆನ್ನಾಗಾಡುತ್ತೆ, ಅದಕ್ಕೆ ಇಲ್ಲೇ ಕೂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿಲ್ಲ, ನಿಂತ್ಕೊಂಡೆ ಮಾತಾಡ್ತಾರೆ ಅವಾಗಿಂದ. ಕೆಂಚಪ್ಪಣ್ಣವ್ರೆ ನಾವು ಹಿಂಗೆ ಬಂದಿದ್ವಿ, ಅದಕ್ಕೆ ಇಷ್ಟತ್ರ ಬಂದ್ಮೇಲೆ ತೋಟದ ಹತ್ರ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ಸಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ನೀವು ತೋಟಕ್ಕೆ ಹೋಗಿದ್ರಿ, ಇವತ್ತು ಅಂಗಡಿನ ಮುಚ್ಚಿದ್ರಂತೆ, ಅದಕ್ಕೆ ಸುಂದ್ರಮ್ಮನ ಹತ್ರ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಬೇಡ ಅಂದ್ರು ದೇವರ ಕುಡಿದೆ ಅಂತ ಹೇಳಿದ್ರೆ ಅತ್ತಾಗೆ, ಅದಕ್ಕೆ ಪಾನಿಗಳು ಕುಡಿಯೋದು ಅಂತ ಹೇಳ್ಬಿಟ್ಟು ತಣ್ಣ ಮಜ್ಜಿಗೆ ಮಾಡಿಸ್ಕೊಂಬಂದು ಕುಡಿತಿದ್ದೀನಿ ನೋಡ್ರಿ. ಭಾಳ ಒಳ್ಳೇದು ಆರೋಗ್ಯಕ್ಕೆ ಮಜ್ಜಿಗೆ. ನಮ್ಮದು ಭಾಳ ಚೆನ್ನಾಗಿ ಮಾಡ್ತಾಳೆ ಅವಳು. ಮಜ್ಜಿಗೆ ಕುಡ್ದಿದ್ರೆ ಅಂತಂದರೆ ದೇಹ ತಣ್ಣಗಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಂಗಾಗಿ ನಮ್ಮನೆ ಮಜ್ಜಿಗೆ ಭಾಳ ಚೆನ್ನಾಗಿರುತ್ತೆ. ನೀವು ಕುಡೀರಿ ಕುತ್ಕೊಂಡು ಕುಡೀರಿ. ಒಳಗೆ ಬರೀ ಕುತ್ಕೊಳ್ರಿ, ಇನ್ನು ಸ್ವಲ್ಪ ಹೊತ್ತು ಅಡುಗೆ ಮಾಡ್ತಾರೆ, ಊಟ ಗೀಟ ಮಾಡ್ಕೊಂಡು ಹೋಗಿರಂತೆ ನಿಧಾನಕ್ಕೆ. ಅಯ್ಯ ಸುಮ್ಕಿರು ಕೆಂಚಪ್ಪಣ್ಣವ್ರೆ, ಸುಮ್ಕಿರಿ ನೀವೊಂದು. ನಾವೇನೋ ಹಿಂಗೆ ಹತ್ರ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ಲಿ ಅಂತಂದ್ರೆ ಸುಂದರಮ್ಮರು ಮತ್ತೆ ನೋಡು ಇದ್ದಾಗ ಬಂದಿದ್ರು ಹಂಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇನ್ನೊಂದು ದಿವಸ ಬರ್ತೀವಿ, ಬಂದು ಇಲ್ಲ ಊಟ ಮಾಡ್ಕೊಂಡಿದ್ದು ಇಲ್ಲ ಮನೆಗೆ ಬೆಳಗ್ಗೆ ಎದ್ದು ಹೋಗ್ತೀವಿ. ಇನ್ನೊಂದ್ಸರಿ ಬಂದಾಗ ಒಳ್ಳೆ ಊಟ ಮಾಡ್ಕೊಂಡು ಕೋಳಿಗಳು ಕೊಯ್ಸ್ಕೊಂಡು ಊಟ ಮಾಡ್ಕೊಂಡು ಗೀರ ಕುಡ್ಕೊಂಡು ಇಲ್ಲೇ ಮಲಗಿದ್ದು ಆಮೇಲೆ ಇನ್ನೊಂದ್ಸರಿ ಬರ್ತೀವಿ ಬಿಡೋತ್ತಿಗೆ. ಯಾಕಂಗೆ ಸುಮ್ಮನೆ ಇದು ಮಾಡ್ತೀರಾ ಪಾಪ, ನಿಮಗೂ ಏನಾದ್ರು ಕೆಲಸ ಕಾರ್ಯಗಳು ಇರ್ತವೆ ಅಂತ ಅಂಗಡಿ ಮುಚ್ಕೊಂಡಿದ್ದೀರಾ. ಆದರೆ ಅಂಗಡಿ ತೆರೆದಾಗ ಇಷ್ಟೊಂದು ಕುತ್ಕೊಂಡು ಫ್ರೀಯಾಗಿ ಮಾತಾಡೋಕೆ ಆಗ್ತಿತ್ತೆ, ಆಗಲ್ಲ. ಅದು ಸರಿ ನೀವು ಬಂದಿರೋದೇ ನಮ್ಮ ಅದೃಷ್ಟ ಕಣೆ ಹೇಳಿ. ಆಗ್ಲಮ್ಮ ಆಗಲಿ. ಸರಿನಮ್ಮ, ನಾವಿನ್ನು ಹೋಗಿ ಬರ್ತೀವಿ. ಮರಿಬೇಡ್ರಿ, ಅವಾಗ ಬರ್ತಾ ಇರಿ. ದಿನಸಿ ಪದಾರ್ಥನ ಹೊರಗಡೆ ತಗೊಳಕ್ ಹೋಗ್ಬೇಡ್ರಿ. ತಿಂಗಳಿಗೊಂದ್ಸರಿ ಬಂದ್ಬಿಟ್ಟು ದಿನಸಿ ಪದಾರ್ಥನ 15 ದಿವಸಕ್ಕೊಂದ್ಸರಿ ಇಲ್ಲೇ ಬಂದು ತಗೊಂಡೋಗ್ರಿ. ನಿಮ್ಗೆ ದುಡ್ಡು ಕೊಟ್ಟ ಇಲ್ಲ ಅಂತಂದ್ರೆ ಒಂದು ತಿಂಗಳ ಬಿಟ್ಟೆ ಕೊಡಿರಂತೆ. ಏನು ಅವಾಗಲೇ ಸಾಮಾನು ತಗೊಂಡು ಅವಾಗಲೇ ದುಡ್ಡು ಕೊಡ್ಬೇಕಂತ ಏನಿಲ್ಲ ನಮ್ಮ ತೆಗೆ. ನಾವು ಒಂಚೂರು ಮಾನವೀಯತೆ ದೃಷ್ಟಿಯಿಂದ ಹಳ್ಳಿ ಮನೆ ಮಕ್ಕಳಿಗೆಲ್ಲ ಅದೇ ಸಾಲ ಪಾಲ ಸಣ್ಣದಾಗ ಕೊಡ್ತಾ ಇದ್ದೀವಿ. ಅವರು ಅಷ್ಟೇ ದಿನಸಿ ಪದಾರ್ಥ ತಗೊಂಡೋದ್ರು ಒಂದು ವಾರ 2 ವಾರ ಬಿಟ್ಕೊಂಡು ಹಂಗೆ ದುಡ್ಡು ತಂದುಕೊಟ್ಟತ್ಲಾಗೆ ಮತ್ತೆ ಒಂದ್ಸರಿ ಸಾಮಾನು ಕೂಡ ತಗೊಂಡೋಗ್ತಾರೆ. ನಾವು ಊರ ಮನೆಗಿದ್ದಾಗ ಊರ ಜನಕ್ಕೆ ಅಷ್ಟು ಸಹಾಯ ಮಾಡದೆ ಹೋದ್ರೆ ಹೆಂಗಮ್ಮ? ನಾವು ಇದೇ ಊರಿನಾಗ ಬದುಕ್ತಾ ಇದ್ದೀವಿ. ಊರಿನಾಗಿರೋರೆಲ್ಲ ಅಣ್ಣ ತಮ್ಮಗಳ ಥರ ಬದುಕಬೇಕು ಅಂತಂದರೆ ಎಲ್ಲ ಜೊತೆಗೆ ಸಹಕಾರದೊಂದಿಗೆ ಬದುಕಬೇಕಲ್ವೇ? ನಾವು ಕತ್ಲಾದಾಗ ಬೆಳಗಿನ ಜಾವ ಕತ್ಲಾದಾಗ ಟೌನ್ಗೆ ಹೋಗ್ತಿದ್ವಿ. ಕತ್ಲಾದ್ಮೇಲೆ ಅಂಗಡಿ ಮುಚ್ಕೊಂಡು ಬಂದು ಇಲ್ಲಿ ಮನೆಗೆ ಮಲಗ್ತಿದ್ವಿ. ಅಂಥದ್ರಲ್ಲಿ ಊರ ಜನಗಳು ಪರಿಚಯನೇ ಮರ್ತೋಗಿರೋದ್ಲಾಗೆ ಬರೀ ಭದ್ರಾವತಿ ಅಂತ ಇರ್ತೀವಿ. ಈಗ ಖುಷಿಪುರದಾಗೆ ಅಂಗಡಿ ಮಾಡ್ಕೊಂಡು ತೋಟ ಗೀಟ ಮಾಡ್ಕೊಂಡು ಮನೆಯನ್ನು ಕಟ್ಕೊಂಡು ಭಾಳ ಚೆನ್ನಾಗಿ ದೇವರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಬಿಟ್ಟ. ಹಂಗಾಗಿ ನಾವು ಜನಗಳಿಗೆ ಒಂದು ಸ್ವಲ್ಪ ಸಹಕಾರದೊಂದಿಗೆ ಬದುಕಬೇಕಲ್ಲ, ಹಂಗಾಗಿ ಜನಗಳಿಗೆ ಒಂಚೂರು ಸಾಲ ಫಲ ಕೊಡ್ತಿದ್ವಿ ಸಣ್ಣದಾಗಿ. ಅವರು ಅದು ಹೇಳ್ಕೊಂಡು ಬೇಗನೆ ಸಾಲ ತೀರಿಸ್ಕೊಂಡು ಮತ್ತೆ ದಿನಸಿ ಪದಾರ್ಥಗಳನ್ನ ನಮ್ಮ ಹತ್ರನೇ ತಗೊಂಡೋಗ್ತಾರೆ, ಹೊರಗಡೆ ತಗೊಳಕ್ಕೆ ಹೋಗಲ್ಲ ಅವರು. ಹೌದೌದು, ತಿಮ್ಮೇಗೌಡರು, ಆಮೇಲೆ ಕರಿಯಪ್ಪಣ್ಣವರು, ರಂಗಜ್ಜವರು, ಸುಶೀಲಕ್ಕ ಅವರು, ಪಂಕಜ ಅವರು, ಪುಟ್ರಂಗಜ್ಜಿ ಅವರು, ರಾಗಿಣಿ ಜಯಮ್ಮ ಅವರು ಎಲ್ಲ ಬಂದು ನಮ್ಮ ಹತ್ರನೇ ದಿನಸಿ ಪದಾರ್ಥನ ತಗೊಂಡೋಗ್ತಾರೆ. ಭಾಳ ಖುಷಿ ಆಯ್ತಮ್ಮ, ಭಾಳ ಖುಷಿ ಆಯ್ತು. ನಾವು ಅಷ್ಟೇ ನಿಮ್ಮ ಹತ್ರನೇ ತಗೊಂಡೋಗೋದು. ನಮ್ಮ ಯಜಮಾನ್ರು ಗೊತ್ತಲ್ಲ, ದುಬೈನಲ್ಲಿದ್ದಾಗ ಎಲ್ಲ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಮಾಲ್ಗಳಲ್ಲಿ ಏನೇನು ಬೇಕೆಲ್ಲ ತಗೊಂಬಂದು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋರು ರೂಮ್ನಾಗೆ. ಇವಾಗ ಬಂದು ಹಳ್ಳಿ ಮನೆಗೆ ಸೆಟ್ ಆಗಿದಾರಲ್ಲ, ಈಗ ಏನೇ ಇದ್ರು ಹೊರಗಡೆ ಹೋಗಿ ತರ್ತಿದ್ರು. ಈಗ ನೀವು ಅಂಗಡಿ ಮಾಡಿರೋದ್ರಿಂದ ನಮ್ಮ ಯಜಮಾನ್ರು ರಾಜಪ್ಪರು ಬಂದು ನಿಮ್ಮ ಹತ್ರನೇ ದಿನಸಿ ಪದಾರ್ಥನ ತಗೊಂಡು ಬರ್ತಾರೆ. ಹೌದೌದು, ದುಬೈ ರಾಜನವರು ನಮ್ಮ ಹತ್ರನೇ ದಿನಸಿ ಪದಾರ್ಥ ತಗೊಳ್ಳೋದು. ಯಾವಾಗಲೂ ಬಂದು ಸಂಜೆ ಚೀಟಿ ಕೊಟ್ಟು ಹೋಗ್ಬಿಡ್ತಾರೆ. ಚೀಟಿ ಕೊಟ್ಟು ಒಂದು 2 ಅವರ್ ಬಿಟ್ಟು ಬರ್ತೀನಿ ಅಂತಾರೆ. ನಾವೇ ಬೇಡ, ಇವಾಗ ಚೀಟಿ ಕೊಟ್ಟೋಗ್ರಿ, ಬೆಳಗ್ಗೆ ಬರ್ರಿ, ಎಲ್ಲ ಕಟ್ಟಿಟ್ಟಿರ್ತೀವಿ ಅಂತ ಹೇಳ್ತಾರೆ. ಬಂದು ಬೆಳಗ್ಗಿನ ಒಂದು 8 ಗಂಟೆಗೆ ಬಂದರೆ ಒಂದು 8:30 ಅಷ್ಟೊತ್ತಿಗೆ ಕೊಟ್ಬಿಡ್ತೀವ. ದುಡ್ಡು ಕೊಟ್ಬಿಟ್ಟು ಅದು ಎಷ್ಟಾಯಿತು ಅಂತ ಲೆಕ್ಕಾಚಾರ ಮಾಡಿಬಿಟ್ಟು ತಗೊಂಡು ಹೋಗ್ಬಿಡ್ತಾರೆ ಅತ್ಲಾಗೆ. ಜಾಸ್ತಿ ಹೊತ್ತು ನಮ್ಮ ಜೊತೆ ಇರೋದೇ ಇಲ್ಲ, ಅವ್ರು ಮಾತಾಡೋದಿಲ್ಲ. ಯಾಕಂದರೆ ಜನಗಳು ಜಾಸ್ತಿ ಬರೋರು ಇರ್ತಾರಲ್ಲ ವ್ಯಾಪಾರಗಳು, ಹಂಗಾಗಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಪಟ ಬರ್ತಾರೆ, ದುಡ್ಡು ಕೊಡ್ತಾರೆ, ದಿನಸಿ ಪದಾರ್ಥ ನೋಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ ಅವರು. ಅವ್ರು ಯಾವಾಗಲೂ ಹಂಗೇನೆ, ಜಾಸ್ತಿ ಯಾರ ಜೊತೆಗೂ ಇರೋಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ಇತ್ತು ಅಂತಂದರೆ ಅದು ಆ ಕರಿಯಪ್ಪಣ್ಣ ಹತ್ರ ಇರ್ತಾರೆ, ಇಲ್ಲ ಅಂತಂದರೆ ಈಶ್ವರಣ್ಣವ್ರ ಜೊತೆ ಜಾಸ್ತಿ ಇರ್ತಾರೆ. ತಿಮ್ಮೇಗೌಡರ ಜೊತೆಗೆ ಜಾಸ್ತಿ ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವಾಗ ಬುಸು ಅಂತ ಇರ್ತಾರಲ್ಲ ಅವರು, ಹಂಗಾಗಿ. ಹೌದು, ರಾಜಣ್ಣವರು ಯಾವಾಗಲೂ ಈಶ್ವರಣ್ಣವ್ರ ಜೊತೆಗೆ ಜಾಸ್ತಿ ಇರೋದು. ಈಶ್ವರಣ್ಣವರು ಅಷ್ಟೇ, ರಾಜಣ್ಣವ್ರು ಜಾಸ್ತಿ ಎಲ್ಲ ಹೊರಗಡೆ ಹೋಗ್ಬೇಕಂತಂದರೆ ಅಲ್ಲೇ ಬಾರ್ಲ ರಾಜ ಹೋಗ್ಬಾರ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಸರಿನಮ್ಮ, ಆಯಿತು. ಅವಾಗವಾಗ ಬರ್ತಾ ಹೋಗ್ತಾ ಇರಿ ಮಾತಾಡ್ಸ್ಕೊಂಬರಕ್ಕೆ. ನೋಡಿದ್ರೆ ನಮ್ಮನೆಯವರು ಈ ತೋಟದಲ್ಲಿ ಮನೆ ಕಟ್ಕೊಂಡು ದಿನಸಿ ಅಂಗಡಿ ಹಾಕೊಂಡಿದ್ದಾರೆ. ನಿಮ್ಮ
ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ, ಮರಿಬೇಡ್ರಿ.